ಸೂರ್ಯನನ್ನ ಇಷ್ಟು ಆಶ್ಚರ್ಯಚಕಿತವಾಗಿ ನೋಡಿ ಬನ್ಸಲ್ ಜೋರಾಗಿ ನಗ್ತಾ ಹೇಳ್ದ, ಇಷ್ಟೊಂದು ಆಶ್ಚರ್ಯ ಪಡೆಯೋ ಅಗತ್ಯ ಇಲ್ಲ ಸೂರ್ಯ. ನಿನ್ನ ತಂಗಿ ಮತ್ತು ನಿನ್ನ ಪ್ರೇಯಸಿ ಈ ಸಮಯದಲ್ಲಿ ನನ್ನ ವಶದಲ್ಲಿದ್ದಾರೆ. ಮತ್ತು ನಿನಗೆ ನನ್ನ ಪ್ರೇಯಸಿ ಬಗ್ಗೆ ಹೇಗೆ ತಿಳಿತು ಅಂತ ನೀನು ಯೋಚಿಸ್ತಿರಬಹುದು. ಹಾಗಾದರೆ ಬಾ, ನಿನ್ನ ಈ ಗೊಂದಲವನ್ನು ನಾನು ದೂರ ಮಾಡ್ತೀನಿ. ಸೂರ್ಯ ಅವನ ಈ ಮಾತು ಕೇಳಿ ಅವನನ್ನು ಕೋಪದಿಂದ ದಿಟ್ಟಿಸಿ ನೋಡ್ತಿದ್ದ. ಆಗಲೇ ಬನ್ಸಲ್ ಅವನ ಮುಂದೆ ಬಂದು ಆರಾಮವಾಗಿ ಕೂತ ಮತ್ತು ತನ್ನ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಹಾಕ್ಕೊಳ್ತಾ ಹೇಳ್ದ, ಮೊದಲನೇ ವಿಷಯ ಅಂದರೆ ನಾನು ನಿನ್ನ ಮತ್ತು ನಿನ್ನ ಮನೆ ಮೇಲೆ ಬಹಳ ದಿನಗಳಿಂದ ಕಣ್ಣಿಟ್ಟಿದ್ದೆ. ಮತ್ತು ನಿನಗೆ ಯಾವಾಗಲೆಲ್ಲ ನಾನು ನಿನ್ನ ಬೆದರಿಕೆಯನ್ನು ಒಪ್ಕೊಂಡಿದ್ದೀನಿ ಮತ್ತು ಇನ್ನು ಮುಂದೆ ನಾನು ನಿನ್ನ ಜೊತೆ ಯಾವುದೇ ಶತ್ರುತ್ವ ಕಟ್ಟಿಕೊಳ್ಳೋದಿಲ್ಲ ಅಂತ ಅನ್ನಿಸ್ತಿತ್ತೋ ಆ ಮಾತಿನ ಲಾಭವನ್ನು ನಾನು ಪಡ್ಕೊಂಡಿದ್ದೀನಿ. ಸೂರ್ಯ ಅವನ ಈ ಮಾತು ಕೇಳಿ ಅವನನ್ನು ಕೋಪದಿಂದ ದಿಟ್ಟಿಸ್ತಿದ್ದ. ಆಗಲೇ ಬನ್ಸಲ್ ಹೇಳ್ದ, ಸೂರ್ಯ, ನಿನ್ನ ಅತಿ ದೊಡ್ಡ ಮೂರ್ಖತನ ಏನಂತ ಗೊತ್ತಿದೆಯಾ? ನೀನು ತುಂಬ ಬೇಗ ಎಲ್ಲರನ್ನ ನಂಬಿಡ್ತೀಯಾ. ಅದಕ್ಕೆ ನಾನು ನಿನಗೆ ಹೇಳೋದು, ನೀನು ಎಲ್ಲಿಂದಲೂ ಒಬ್ಬ ಮಾಫಿಯಾ ಕಿಂಗ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ. ಆದರೆ ನೀನು ನನ್ನ ಮಾತನ್ನು ಕೇಳೋದೇ ಇಲ್ಲ. ಸೂರ್ಯ ಅರ್ಜುನ್ ಕಡೆ ನೋಡ್ತಿದ್ದ. ಬನ್ಸಲ್ ತನ್ನ ಮಾತನ್ನು ಪೂರ್ತಿ ಮಾಡ್ತಾ ಹೇಳ್ದ, ನಾನು ನಿನಗೆ ಇಷ್ಟೊಂದು ಬಾರಿ ಹೇಳಿದ್ದೀನಿ, ನೀನು ನಿನ್ನ ಈ ಮಾಫಿಯಾ ಕಿಂಗ್ ಕುರ್ಚಿಯನ್ನು ತ್ಯಜಿಸ್ಬಿಡು ಅಂತ. ಇದೇ ನಿನಗೆ ಒಳ್ಳೆಯದು. ನೀನು ನಿಜವಾಗಿಯೂ ಈ ಕುರ್ಚಿಗೆ ಹುಟ್ಟಿಲ್ಲ. ಸೂರ್ಯ ಕೋಪದಿಂದ ಮುಂದೆ ಬಂದ. ಬನ್ಸಲ್ ಕಾಲರ್ ಹಿಡ್ಕೊಳ್ತಾ ಹೇಳ್ದ, ಅವರಿಬ್ಬರಲ್ಲಿ ಯಾರಿಗಾದರೂ ಒಂದು ಸಣ್ಣ ಗಾಯ ಆದರೂ ಕೂಡ. ಬನ್ಸಲ್ ಸೂರ್ಯನನ್ನು ಅಲ್ಲೇ ತಡೆದ ಮತ್ತು ಅವನ ಕೈಯನ್ನು ತನ್ನ ಕಾಲರ್ನಿಂದ ಸರಿಸ್ತಾ ಹೇಳ್ದ, ನೀನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ನಿನ್ನ ತಂಗಿ ಮತ್ತು ನಿನ್ನ ಪ್ರೇಯಸಿ ನನ್ನ ವಶದಲ್ಲಿದ್ದಾರೆ. ಹಾಗಾಗಿ ನಿನ್ನ ಈ ಕೋಪವನ್ನು ಸ್ವಲ್ಪ ಕಡಿಮೆ ಮಾಡ್ಕೊ ಮತ್ತು ನನ್ನ ಮಾತನ್ನು ಗಮನ ಇಟ್ಟು ಕೇಳು. ಒಂದು ವೇಳೆ ನಾನು ಅವರಿಬ್ಬರಿಗೂ ಏನೂ ಮಾಡಬಾರ್ದು ಅಂತ ನೀನು ಬಯಸೋದಾದರೆ ಸುಮ್ಮನೆ ನನ್ನ ಮಾತನ್ನು ಕೇಳು ಮತ್ತು ಮಿಸ್ಟರ್ ಧ್ರುವ ಅವ್ರ ಜೊತೆ ನೀನು ಯಾವ ಡೀಲ್ ನಡೀತಿತ್ತೋ ಅದನ್ನು ಕ್ಯಾನ್ಸಲ್ ಮಾಡು ಮತ್ತು ನೀನು 2 ಹೆಜ್ಜೆ ಹಿಂದೆ ಸರಿ. ಉಳಿದಿದ್ದೆಲ್ಲವನ್ನು ನಾನು ನೋಡ್ಕೊಳ್ತೀನಿ. ಸೂರ್ಯ ಈ ಮಾತು ಕೇಳಿದ ತಕ್ಷಣ ಅವನನ್ನು ದಿಟ್ಟಿಸಿ ನೋಡತೊಡಗ್ದ ಮತ್ತು ಅವನು ಪೂರ್ತಿ ವಿಷಯವನ್ನು ಯೋಚಿಸಿ ಹೇಳ್ದ, ಹಾಗಾದರೆ ಇದೆಲ್ಲವನ್ನು ನೀನು ಮಿಸ್ಟರ್ ಸೆಹಗಲ್ಗಾಗಿ ಮಾಡ್ತಿದ್ಯಾ? ನನ್ನ ತಂಗಿ ಮತ್ತು ಭೂಮಿಯನ್ನು ಈ ಮಧ್ಯೆ ಎಳೆದು ತರೋದು ಬಿಟ್ಟು ನಿನಗೆ ಬೇರೆ ದಾರಿ ಇರಲಿಲ್ವಾ? ಬನ್ಸಲ್ ಅವನ ಮಾತಿಗೆ ಉತ್ತರ ನೀಡ್ತಾ ಹೇಳ್ದ, ಏನು ಮಾಡಲಿ, ಇದುವರೆಗೆ ನನಗೆ ನೀನು ಯಾವುದೇ ದೌರ್ಬಲ್ಯ ತಿಳಿದಿರಲಿಲ್ಲ. ಆದರೆ ಈಗ ತಿಳಿದ ಮೇಲೆ ನಾವು ಲಾಭ ಪಡ್ಕೊಳ್ಳೇಬೇಕಲ್ವೇ? ಅರ್ಜುನ್ ಈ ಮಾತು ಕೇಳಿದ ತಕ್ಷಣ ಕೋಪದಿಂದ ತನ್ನ ಕೈ ಮುಷ್ಟಿ ಬಿಗಿದುಕೊಂಡ ಮತ್ತು ಅವನು ಸೂರ್ಯನ ಕಡೆ ನೋಡತೊಡಗ್ದ. ಅವನ ಮುಖದಲ್ಲಿದ್ದ ಭಾವನೆಗಳನ್ನು ನೋಡಿ ಅರ್ಜುನ್ಗೆ ಇದೇ ವಿಷಯದ ಭಯ ಇತ್ತು ಅಂತ ಸೂರ್ಯನಿಗೆ ಅರ್ಥ ಆಯಿತು. ಆದರೆ ಅವನ ಮಾತನ್ನು ಕೇಳ್ತಿರ್ಲಿಲ್ಲ. ಆಗಲೇ ಅರ್ಜುನ್ ಅತ್ತ ಇತ್ತ ನೋಡತೊಡಗ್ದ. ಅವನು ಎಲ್ಲೆಡೆ ತನ್ನ ದೃಷ್ಟಿ ಹರಿಸ್ತಿದ್ದ ಮತ್ತು ಪ್ರತಿಯೊಂದು ವಸ್ತುವನ್ನು ಬಹಳ ಜಾಗರೂಕತೆಯಿಂದ ನೋಡ್ತಿದ್ದ. ಅವನಿಷ್ಟು ಎಚ್ಚರಿಕೆಯಿಂದ ಅತ್ತ ಇತ್ತ ನೋಡೋದನ್ನು ನೋಡಿ ಬನ್ಸಲ್ ನಗ್ತಾ ಹೇಳ್ದ, ಸಾಕು ಮಾಡು ಅರ್ಜುನ್, ನಿನಗಿಲ್ಲಿ ಏನೂ ಸಿಗೋದಿಲ್ಲ. ಯಾಕಂದರೆ ಅವರಿಬ್ಬರು ಇಲ್ಲಿಲ್ಲ. ಅರ್ಜುನ್ ಅವನನ್ನು ದಿಟ್ಟಿಸ್ತಾ ಹೇಳ್ದ, ಬನ್ಸಲ್, ನೀನು ದೊಡ್ಡ ತಪ್ಪು ಮಾಡ್ತಿದೀಯಾ ಮತ್ತು ನಿನ್ನ ಈ ತಪ್ಪು ನಿನಗೆ ಎಷ್ಟು ದುಬಾರಿ ಆಗಲಿದೆ ಎಂಬುದು ನಿನಗೆ ತಿಳಿದಿಲ್ಲ. ಒಂದು ವೇಳೆ ಪರಿಗೇನಾದರೂ ಆದರೆ. ಅರ್ಜುನ್ ಮಾತಾಡ್ತಿದ್ದಾಗಲೇ ಬನ್ಸಲ್ ಜೋರಾಗಿ ನಗ್ತಾ ಹೇಳ್ದ, ಅವ್ರಿಗೇನೂ ಆಗೋದಿಲ್ಲ. ನಾನೇನು ಅವರಿಬ್ಬರನ್ನ ಪ್ರಾಣದಿಂದ ಕೊಲ್ಲೋದಿಲ್ಲ. ನಾನಂತೂ ಕೇವಲ ನನ್ನ ಮಾತನ್ನು ಒಪ್ಸೋದಕ್ಕೆ ಬಯಸ್ತೀನಿ. ಮತ್ತು ಒಂದು ವೇಳೆ ನೀನು ನನ್ನ ಮಾತು ಕೇಳಿದ್ರೆ ನಾನು ಈಗಲೇ ಅವರಿಬ್ಬರನ್ನ ಮನೆಗೆ ತಲುಪಿಸ್ತೀನಿ. ಬನ್ಸಲ್ ಮಾತಾಡ್ತಿದ್ದಾಗಲೇ ಸೂರ್ಯ ಏನೂ ಯೋಚಿಸತೊಡಗ್ದ. ಮತ್ತಾಗಲೇ ಅವನು ಜೋರಾದ ಧ್ವನಿಯಲ್ಲಿ ಹೇಳ್ದ, ಸರಿ, ನಾನು ನಿನ್ನ ಮಾತನ್ನು ಕೇಳೋದಕ್ಕೆ ತಯಾರಿದ್ದೀನಿ. ಹೇಳು, ಪರಿ ಮತ್ತು ಭೂಮಿ ಎಲ್ಲಿದ್ದಾರೆ? ಸೂರ್ಯನ ಈ ಮಾತು ಕೇಳಿ ಬನ್ಸಲ್ ಖುಷಿ ಆಗ್ತಾ ಹೇಳ್ದ, ಇದಲ್ವಾ ವಿಷಯ? ಅಂದ ಹಾಗೆ ಒಂದು ರೀತಿಯಲ್ಲಿ ನೋಡಿದ್ರೆ ನೀನು ಇಷ್ಟು ಬೇಗ ಒಪ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ಬನ್ಸಲ್ ಈ ಮಾತು ಹೇಳ್ತಿದ್ದಾಗಲೇ ಅವನ ಫೋನ್ ಸದ್ದಾಯಿತು. ಮತ್ತು ಅವನು ತನ್ನ ಫೋನ್ ಕಡೆ ನೋಡ್ತಾ ಹೇಳ್ದ, ನೋಡು, ನೀನು ಕೆಲಸದ ಮಾತು ಹಾಡಿದ ತಕ್ಷಣ ನಿನ್ನ ಕೆಲ್ಸಕ್ಕೆ ಬರೋ ಈ ಫೋನ್ ಕೂಡ ಬಂದಿದೆ. ತಡಿ, ಸ್ಪೀಕರ್ನಲ್ಲಿ ಮಾತಾಡ್ತೀನಿ. ಇಷ್ಟು ಹೇಳಿ ಅವನು ಮೊಬೈಲ್ ಫೋನ್ ಬರ್ತಿದ್ದ ಕರೆಯನ್ನು ಸ್ವೀಕರಿಸ್ತಾ ಮತ್ತು ಫೋನನ್ನು ಸ್ಪೀಕರ್ಗೆ ಹಾಕ್ತಾ ಹೇಳ್ದ, ಹಲೋ, ಅವರಿಬ್ಬರೆಲ್ಲಿದ್ದಾರೆ? ಅವರಿಬ್ಬರ ಜೊತೆ ಸ್ವಲ್ಪ ಮಾತಾಡಿಸು. ಇಲ್ಲಿ ಸೂರ್ಯ ಇದ್ದಾನೆ. ಕನಿಷ್ಠ ಪಕ್ಷ ಅವನು ಕೂಡ ತನ್ನ ತಂಗಿ ಮತ್ತು ಪ್ರೇಯಸಿ ಧ್ವನಿಯನ್ನು ಕೇಳಿಸ್ಕೊಳ್ಳಿ. ಫೋನ್ನ ಇನ್ನೊಂದು ಕಡೆಯಿಂದ ಧ್ವನಿ ಕೇಳಿಸ್ತು, ಬಾಸ್, ಬಹಳ ದೊಡ್ಡ ಅವಾಂತರ ಆಗಿದೆ. ಆ ಇಬ್ಬರು ಹುಡುಗಿಯರು ಬಹಳ ಚಾಲಾಕಿಗಳಾಗಿದ್ದರು. ಅವರು ನಮಗೆ ಚಳ್ಳೆ ಹಣ್ಣು ತಿನ್ನಿಸಿ ಇಲ್ಲಿಂದ ಓಡಿ ಹೋಗಿದ್ದಾರೆ. ಸೂರ್ಯ ಮತ್ತು ಅರ್ಜುನ್ ಈ ಮಾತು ಕೇಳಿದ ತಕ್ಷಣ ಒಬ್ರನ್ನೊಬ್ರು ನೋಡತೊಡಗಿದ್ರು. ಬನ್ಸಲ್ ತಕ್ಷಣ ಫೋನ್ ಸ್ಪೀಕರ್ ಆಫ್ ಮಾಡ್ದ ಮತ್ತು ಅವನು ಜೋರಾದ ಧ್ವನಿಯಲ್ಲಿ ಕಿರಿಸ್ತಾ ಹೇಳ್ದ, ಇಬ್ಬರು ಹುಡುಗಿಯರನ್ನ ನಿಭಾಯಿಸೋದಕ್ಕೆ ನಿಮಗೆ ಸಾಧ್ಯ ಆಗಲಿಲ್ವಾ? ನೀವು ಯಾವುದಕ್ಕೂ ಪ್ರಯೋಜನವಿಲ್ಲದವರು. ಬನ್ಸಲ್ ಮಾತಾಡ್ತಿದ್ದಾಗಲೇ ಸೂರ್ಯ ಅರ್ಜುನ್ ಕಡೆ ಸನ್ನೆ ಮಾಡ್ದ. ಅರ್ಜುನ್ ತನ್ನ ಮೊಬೈಲ್ ಫೋನ್ ಹೊರತೆಗ್ದ. ಅಲ್ಲಿ ನಿಂತಿದ್ದ ಬನ್ಸಲ್ ಜನರ ಮೇಲೆ ಫೈರಿಂಗ್ ಮಾಡಲು ಶುರು ಮಾಡ್ದ. ಸೂರ್ಯ ಮುಂದೆ ಬಂದ ಮತ್ತು ಬನ್ಸಲ್ ಕೈಯಿಂದ ಅವನ ಮೊಬೈಲ್ ಫೋನ್ ಕಸಿದುಕೊಂಡ ಮತ್ತು ಅವನ ಕೆನ್ನೆಗೊಂದು ಜೋರಾದ ಏಟು ನೀಡಿ ಅವನನ್ನು ಅಲ್ಲೇ ನೆಲದ ಮೇಲೆ ಕೆಡವಿದ. ಅವನ ಎದೆ ಮೇಲೆ ತನ್ನ ಕಾಲಿಟ್ಟು ನಿಂತು ಹೇಳ್ದ, ಇವತ್ತು ಮೊದಲ ಮತ್ತು ಕೊನೆ ಬಾರಿ ನನ್ನ ತಂಗಿಯನ್ನು ಇದೆಲ್ಲದರಲ್ಲಿ ಎಳೆದು ತಂದಿದೆಯಾ? ಮತ್ತೇನು ಹೇಳಿದೆ?
ಭೂಮಿಯನ್ನು ನನ್ನ ಪ್ರೇಯಸಿ ಎಂದ. ಹೌದು, ಹಾಗಾದರೆ ಕೇಳು ನನ್ನ ಮಾತನ್ನು. ಇವತ್ತು ಮೊದಲ ಮತ್ತು ಕೊನೆ ಬಾರಿ ನೀನು ಅವರಿಬ್ಬರನ್ನ ಅಪಹರಣ ಮಾಡಿದ್ಯಾ, ಆದರೆ ಇನ್ನು ಮುಂದೆ ಇಲ್ಲ. ಯಾಕಂದರೆ ಈಗ ನಾನು ಎರಡನೇ ಅವಕಾಶ ನೀಡೋದಿಲ್ಲ. ಈಗ ನಿನಗೆ ನಿನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡೋದಕ್ಕೂ ಕೂಡ ಸಮಯ ಇಲ್ಲ. ಇಷ್ಟು ಹೇಳಿ ಸೂರ್ಯ ತನ್ನ ಗನ್ ಲೋಡ್ ಮಾಡ್ದ ಮತ್ತು ಅವನು ಎದೆ ಕಡೆ ಗನ್ ಇಟ್ಟು ಟ್ರಿಗರ್ ಒತ್ತೋದಕ್ಕೆ ಹೋಗ್ತಿದ್ದಂತೆ ಬನ್ಸಲ್ ಕೈ ಮುಗಿತಾ ಹೇಳ್ದ, ನಿಲ್ಲು ನಿಲ್ಲು ಸೂರ್ಯ, ಒಂದು ವೇಳೆ ನೀನು ನನ್ನನ್ನು ಕೊಂದರೆ. ಸೂರ್ಯ ಅವನ ಪೂರ್ತಿ ಮಾತನ್ನು ಕೇಳಿಸ್ಕೊಳ್ಳೇ ಇಲ್ಲ ಮತ್ತು ಅವನು ತಕ್ಷಣ ಗುಂಡು ಹಾರಿಸ್ದ. ಗುಂಡು ನೇರವಾಗಿ ಬನ್ಸಲ್ ಎದೆಗೆ ತಗಲ್ತು. ಅವನು ಅವನ ಕುತ್ತಿಗೆ ಮೇಲೆ ತನ್ನ ಕಾಲನ್ನು ಜೋರಾಗುತ್ತಾ ಹೇಳ್ದ, ಪರಿ ಮತ್ತು ಭೂಮಿ ನನ್ನ ದೌರ್ಬಲ್ಯ ಅಲ್ಲ, ನನ್ನ ಶಕ್ತಿ, ಮತ್ತು ಅವರಿಗಾಗಿ ನಾನು ಏನನ್ನೂ ಮಾಡಬಲ್ಲೆ. ಇಷ್ಟು ಹೇಳಿ ಅವನ ಕೋಪದಿಂದ ಅವರನ್ನು ದಿಟ್ಟಿಸ್ತಾ ಆಗಲೇ ಅರ್ಜುನ್ ಅವನ ಹತ್ರ ಬಂದ ಮತ್ತು ಅವನ ಕೈಯಿಂದ ಗನ್ ತೆಗೆದುಕೊಳ್ತಾ ಹೇಳ್ದ, ಸೂರ್ಯ ನಡಿ ಇಲ್ಲಿಂದ, ನಮ್ಗೆ ತಿಳಿದಿಲ್ಲ ಭೂಮಿ ಮತ್ತು ಪರಿ ಓಡ್ ಹೋಗಿ ಎಲ್ಲಿದ್ದಾರೆ ಅಂತ, ನಾವು ಅವರನ್ನು ಹುಡುಕಬೇಕು. ಅಲ್ಲಿ ಉಳಿದಿದ್ದ ತನ್ನ ಜನರ ಕಡೆ ನೋಡ್ತಾ ಹೇಳ್ತಾ, ಇವನ ಹೆಣವನ್ನು ಮುಗಿಸ್ಬಿಡಿ, ಇವನ ವಂಶಸ್ಥರಿಗೆ ಇವನ ಹೆಣ ಸಿಗಬಾರ್ದು. ಇಷ್ಟು ಹೇಳಿ ಸೂರ್ಯ ಅಲ್ಲಿಂದ ನೇರವಾಗಿ ಹೊರಗೆ ಬಂದ. ಸೂರ್ಯ ಮತ್ತು ಅರ್ಜುನ್ ಇಬ್ಬರು ಭೂಮಿ ಮತ್ತು ಪರಿಯನ್ನು ಹುಡುಕುವಲ್ಲಿ ತೊಡಗಿದ್ರು. ಇಬ್ಬರು ಬಹಳ ಚಿಂತಿತರಾಗಿದ್ದರು. ಯಾಕಂದರೆ ಬನ್ಸಲ್ ಅವ್ರನ್ನ ಎಲ್ಲಿಟ್ಟಿದ್ದ ಮತ್ತು ಅವರು ಎಲ್ಲಿಂದ ಎಲ್ಲಿಗೆ ಹೋಗಿರಬಹುದು ಎಂಬ ಬಗ್ಗೆ ಅವರಿಗೆ ಯಾವುದೇ ಐಡಿಯಾ ಇರಲಿಲ್ಲ. ಸೂರ್ಯ ತನ್ನ ಜನರ ಮೇಲೆ ಫೋನಲ್ಲಿ ಕಿರಿಸ್ತಾ ಹೇಳ್ದ, ನನಗೆ ಭೂಮಿ ಮತ್ತು ಪರಿ ವಿಳಾಸ ಬೇಕು. ಅವ್ರು ಎಲ್ಲಿದ್ದಾರೆ ನೀವು ಹುಡುಕ್ತೀರಾ ಎಂಬುದು ನನಗೆ ಬೇಡ, ಕೇವಲ ಹೇಗಾದರೂ ಅವ್ರನ್ನ ಹುಡುಕಿ ಇಲ್ಲಿ ಕರ್ಕೊಬನ್ನಿ ಅಷ್ಟೇ. ಸೂರ್ಯ ಫೋನಲ್ಲಿ ಮಾತಾಡ್ತಿದ್ದಾಗಲೇ ಅರ್ಜುನ್ ಫೋನ್ ಸದ್ದಾಯಿತು. ಅರ್ಜುನ್ ಫೋನ್ ಎತ್ತು ನೋಡಿದಾಗ ಯಾರೋ ಅಪರಿಚಿತ ನಂಬರಿಂದ ಕರೆ ಬರ್ತಿತ್ತು. ಅವನ ತಕ್ಷಣ ಫೋನ್ ಸ್ವೀಕರಿಸ್ತಾ ಮತ್ತು ಅವನ ಫೋನ್ ಎತ್ತಿದ ತಕ್ಷಣ ಫೋನ್ನ ಇನ್ನೊಂದು ಕಡೆಯಿಂದ ಪರಿ ಧ್ವನಿ ಕೇಳಿಸ್ತು. ಅರ್ಜುನ್ ಎಲ್ಲಿದೆಯಾ, ಪ್ಲೀಸ್ ನಮಗೆ ಸಹಾಯ ಮಾಡು. ಅರ್ಜುನ್ ಪರಿ ಧ್ವನಿ ಕೇಳ್ದ ಮತ್ತು ಅವನ ಜೋರಾದ ಧ್ವನಿಯಲ್ಲಿ ಕಿರಿಸ್ತಾ ಹೇಳ್ದ, ಪರಿ ಎಲ್ಲಿದೆಯಾ ನೀನು, ಭೂಮಿ ನಿನ್ನ ಜೊತೆ ಇದ್ದಾಳಾ? ಪರಿ ಹೆದರ್ತಾ ಹೇಳಿದ್ಲು, ನಾವು ಓಡ್ತಾ ಎಲ್ಲಿಗೆ ಬಂದಿದ್ದೀವಿ ಅಂತ ನಮಗೆ ತಿಳಿತಿಲ್ಲ, ಇದು ಬಹಳ ದಟ್ಟವಾದ ಕಾಡು, ನಾವು ದಾರಿ ತಪ್ಪಿದ್ದೀವಿ, ಪ್ಲೀಸ್. ಇಷ್ಟು ಹೇಳಿ ಫೋನ್ನಲ್ಲಿ ಧ್ವನಿ ಕಟ್ಟಾಗತೊಡಗ್ತು. ಅರ್ಜುನ್ ಜೋರಾದ ಧ್ವನಿಯಲ್ಲಿ ಕಿರಿಸ್ತಾ ಹೇಳ್ದ, ಪರಿ ಭೂಮಿ ಜೊತೆಯಲ್ಲೇ ಇರೋ, ನಾವು ನಿನ್ನ ಹುಡುಕ್ತೀವಿ. ಹಲೋ ಪರಿ, ನಿನಗೆ ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮತ್ತಾಗಲೇ ಫೋನ್ ಕಟ್ಟಾಯಿತು. ಸೂರ್ಯ ಅರ್ಜುನ್ ಕಡೆ ಆಶ್ಚರ್ಯದಿಂದ ನೋಡತೊಡಗ್ದ. ಆಗ ಅರ್ಜುನ್ ಹೇಳ್ದ, ಕರೆ ಕಟ್ಟಾಯಿತು. ಸೂರ್ಯ ಆಶ್ಚರ್ಯದಿಂದ ಅವನು ನೋಡ್ತಿದ್ದ. ಆಗಲೇ ಅರ್ಜುನ್ ಹೇಳ್ದ, ಗೊತ್ತಿಲ್ಲ ಯಾವ ಕಾಡಿಗೆ ಅವರು ತಲುಪಿದ್ದಾರೆ ಅಂತ, ನಾವು ಅವರನ್ನು ಹುಡುಕಬೇಕು ಬೇಗ. ಅರ್ಜುನ್ ತಕ್ಷಣ ಕಾರ್ ತಿರುಗಿಸ್ತಾ ಮತ್ತು ಮೊಬೈಲ್ನಲ್ಲಿ ಯಾರಿಗೋ ಕರೆ ಮಾಡ್ತಾ ಹೇಳ್ದ, ಹಲೋ, ನನ್ನ ಮಾತನ್ನು ಗಮನ ಇಟ್ಟು ಕೇಳು, ನಾನು ನಿನಗೆ ಒಂದು ನಂಬರ್ನ ಕಳಿಸ್ತಿದ್ದೀನಿ, ತಕ್ಷಣ ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸು. ಆ ನಂಬರ್ ಯಾವ ಜಾಗದಲ್ಲಿದೆ ಅಂತ ಪತ್ತೆ ಹಚ್ಚು, ನಂಗೆ ತಕ್ಷಣ ಇದರ ಸರಿಯಾದ ಲೊಕೇಶನ್ ಬೇಕು. ಅರ್ಜುನ್ ಮಾತು ಕೇಳಿ ಸೂರ್ಯನ ತಲೆಯಲ್ಲಿ ಒಂದು ಐಡಿಯಾ ಬಂತು. ಅವನ ತಕ್ಷಣ ಪರಿ ಮತ್ತು ಭೂಮಿಗೆ ಮತ್ತೆ ಕಾಲ್ ಮಾಡ್ದ. ಆದರೆ ಇಬ್ಬರ ನಂಬರ್ ಕೂಡ ವ್ಯಾಪ್ತಿಯಿಂದ ಹೊರಗಿದೆ ಅಂತ ಬರ್ತಿತ್ತು. ಅರ್ಜುನ್ ಕಡೆ ನೋಡ್ತಾ ಹೇಳ್ದ, ಯಾವುದೇ ಪ್ರಯೋಜನ ಇಲ್ಲ, ಈ ನಂಬರ್ ಬಹುಶಃ ಈಗ ಸಿಗೋದಿಲ್ಲ, ನಾವು ಬೇಗ ಅವರನ್ನು ಹುಡುಕಬೇಕು. ಸೂರ್ಯ ಮೆಲ್ಲನೆ ತನ್ನ ಮುಷ್ಟಿ ಬಿಗಿತಾ ಹೇಳ್ದ, ಗೊತ್ತಿಲ್ಲ ಯಾಕಿದೆಲ್ಲವೂ ಇವರಿಬ್ಬರ ಜೊತೆ ನಡೀಬೇಕಿತ್ತು ಅಂತ, ನನ್ನ ನಂಬಿಕೆ ಇದೆ ಆ ಇಬ್ಬರು ಹುಡುಗಿಯರು ಎಲ್ಲಿದ್ದರೂ ಸುರಕ್ಷಿತವಾಗಿರಲಿ. ಸೂರ್ಯ ಬಹಳ ಗಾಬರಿಯಾಗಿದ್ದ ಮತ್ತು ಅರ್ಜುನ್ ಮಾತು ಕೇಳಿದ ಮೇಲೂ ಅವನ ಮನಸ್ಸು ಒಪ್ತಿರಲಿಲ್ಲ. ಅವನು ಪದೇ ಪದೇ ಕಾಲ್ ಮಾಡುತ್ತಲೇ ಇದ್ದಾಗ ಪರಿ ಕಾಲ್ ಕನೆಕ್ಟ್ ಆಯಿತು. ಅರ್ಜುನ್ ಕಡೆ ನೋಡ್ತಾ ಸೂರ್ಯ ಹೇಳ್ದ, ಫೋನ್ ಸಿಕ್ತು. ಕಾಲ್ ಕನೆಕ್ಟ್ ಆದ ತಕ್ಷಣ ಪರಿ ಫೋನ್ ಎತ್ತಾ ಹೇಳಿದ್ಲು, ಹಲೋ. ಅರ್ಜುನ್ ಮತ್ತು ಸೂರ್ಯ ತಕ್ಷಣ ಫೋನ್ ಸ್ಪೀಕರ್ ಮೇಲೆ ಹಾಕ್ತಾ ಹೇಳಿದ್ರು, ಪರಿ ಕಂದ, ನೀವಿಬ್ಬರು ಎಲ್ಲಿದ್ದೀರಿ, ಪ್ಲೀಸ್ ಎಲ್ಲಿದ್ದೀರೋ ಅಲ್ಲೇ ಯಾವುದಾದ್ರೂ ಸುರಕ್ಷಿತ ಜಾಗ ನೋಡಿ ನಿಲ್ಲಿ, ನಾವು ಬಹಳ ಬೇಗ ನಿಮ್ಮ ಹತ್ರ ತಲುಪ್ತೀವಿ. ಇಷ್ಟು ಹೇಳು, ನೀವೆಲ್ಲಿದ್ದೀರಿ ಅಥವಾ ನಮಗೆ ನಿಮ್ಮ ಲೊಕೇಶನ್ ಕಳಿಸೋದಕ್ಕೆ ಸಾಧ್ಯವಾ? ಪರಿ ಸೂರ್ಯನ ಮಾತು ಕೇಳಿ ಉತ್ತರ ನೀಡಿದ್ಲು, ಅಣ್ಣ, ಇಲ್ಲಿ ನೆಟ್ವರ್ಕ್ ಬಹಳ ಕೆಟ್ಟದಾಗಿದೆ, ನಾವು ಲೊಕೇಶನ್ ಕಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ, ಆದರೆ ನಾನು ಅದಕ್ಕೆ ಜೊತೆ ಇದ್ದೀನಿ ಮತ್ತು ನಾವಿಬ್ಬರು ಸದ್ಯಕ್ಕೆ ಸುರಕ್ಷಿತವಾಗಿದ್ದೀವಿ. ನಮ್ಮನ್ನು ಇದುವರೆಗೆ ಯಾರು ಹುಡ್ಕೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ನಮ್ಮನ್ನು ಅಪಹರಣ ಮಾಡ್ತಿದ್ದ ಆ ಜನರು ಬಹುಶಃ ಈಗ ಇಲ್ಲಿಂದ ಬಹಳ ದೂರ ಇದ್ದಾರೆ, ಆದರೆ ನಾವು ಎಲ್ಲಿವರೆಗೆ ಇಲ್ಲಿ ಸುರಕ್ಷಿತವಾಗಿರ್ತೀವಿ ಅಂತ ನಮಗೆ ತಿಳಿದಿನ ಅಣ್ಣ, ಕತ್ತಲಾಗ್ತಾ ಇದೆ, ನಂಗೆ ತುಂಬ ಭಯ ಆಗ್ತಿದೆ. ಪರಿ ಇಷ್ಟೇ ಹೇಳೋದಕ್ಕೆ ಸಾಧ್ಯ ಆಗ್ತಿದ್ದಾಗ ಸೂರ್ಯನಿಗೆ ಭೂಮಿ ಧ್ವನಿ ಕೇಳಿಸ್ತು. ಭೂಮಿ ಪರಿ ಕೈಯನ್ನು ಜೋರಾಗಿ ಹಿಡ್ಕೊಳ್ತಾ ಹೇಳಿದ್ಲು, ಹೆದರ್ಬೇಡ ಪರಿ, ನಾನು ನಿನ್ನ ಜೊತೆ ಇದ್ದೀನಿ. ಹಲೋ ಸೂರ್ಯ, ಪ್ಲೀಸ್ ಬೇಗ ನಮ್ಮನ್ನು ಹುಡುಕು, ಈಗ ಎಲ್ಲಿದ್ದೀರಾ ನೀವು? ಭೂಮಿ ಧ್ವನಿ ಕೇಳಿ ಸೂರ್ಯ ಒಂದು ಕ್ಷಣ ಮೌನವಾದ. ಆಗ ಅರ್ಜುನ್ ಇಬ್ಬರ ಕಡೆ ನೋಡ್ತಾ ಹೇಳ್ದ, ನೀವು ಕಿಂಚಿತ್ತು ಚಿಂತಿಸಬೇಡಿ, ನಾವು ನಿಮ್ಮನ್ನು ಹುಡುಕ್ತೀವಿ. ಭೂಮಿ ಅರ್ಜುನ್ ಮತ್ತು ಸೂರ್ಯನ ಮಾತು ಕೇಳಿದ್ಲು ಮತ್ತು ಆಗಲೇ ಅಲ್ಲಿ ಗುಂಡು ಹಾರಿಸೋ ಸದ್ದು ಕೇಳಿಸ್ತು. ಭೂಮಿ ಹೇಳಿದ್ಲು, ಅನಿಸುತ್ತೆ ಅವ್ರು ನಮ್ಮನ್ನು ಹುಡುಕ್ಬಿಟ್ಟಿದ್ದಾರೆ, ಇಲ್ಲಿಂದ ನಡಿ, ಅವರು ಇತ್ತ ಕಡೆ ಬರ್ತಿದ್ದಾರೆ. ಅರ್ಜುನ್ ಮತ್ತು ಸೂರ್ಯ ಈ ಮಾತು ಕೇಳಿದ ತಕ್ಷಣ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಅರ್ಜುನ್ ಜೋರಾಗಿ ಬ್ರೇಕ್ ಹಾಕಿ ಕಾರ್ ನಿಲ್ಲಿಸ್ತಾ ಮತ್ತು ಆಗಲೇ ಅವ್ರ ಫೋನ್ ಕಟ್ಟಾಯಿತು.
ಪರಿ ಮತ್ತು ಭೂಮಿ ಕಾಡಿನಲ್ಲಿ ಓಡ್ತಾ ಅತ್ತ ಇತ್ತ ಅಡ್ಕೊಳ್ತಿದ್ರು. ಅವರಿಗೆ ಕಾಡಿನಲ್ಲಿ ಎಷ್ಟು ಒಳಗೆ ಬಂದಿದ್ದೀವಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಅವರು ಆ ಗೂಂಡಾಗಳು ತಮ್ಮನ್ನು ಬೆನ್ನಡ್ತಿರೋದು ನೋಡಿದ ತಕ್ಷಣ ಇಬ್ಬರು ತುಂಬ ಆತಂಕಕ್ಕೆ ಒಳಗಾದರು. ಅವರು ನಮ್ಮನ್ನು ಹಿಡಿದ್ರೆ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಅವರಿಗೆ ಅನ್ನಿಸ್ತಿತ್ತು. ಅವ್ರ ಕಾಡಿನ ಒಳಭಾಗಕ್ಕೆ ಓಡ್ತಾ ಒಂದು ದೊಡ್ಡ ಬಂಡೆ ಹತ್ತಿರ ತಲುಪಿದ್ರು. ಆ ಬಂಡೆ ಒಂದು ಮುರಿದ ಗುಹೆಯಂತೆ ಕಾಣ್ತಾ ಇತ್ತು. ಆದರೂ ಅದು ಅಷ್ಟೊಂದು ಆಳವಾಗಿರಲಿಲ್ಲ. ಆದರೆ ಅಲ್ಲಿ ಅಡ್ಕೊಳ್ಳಲು ಒಂದು ಆಳವಾದ ತಿರುವಿತ್ತು. ಭೂಮಿ ಪರಿ ಕೈ ಹಿಡಿತಾ ಹಿಡಿದ್ಲು, ನಡಿ ಪರಿ, ನಾವಿಲ್ಲಿ ಅಡ್ಕೊಳ್ಬಹುದು. ಅವರಿಬ್ಬರು ನೇರವಾಗಿ ಆ ಮುರಿದ ಗುಹೆ ಒಳಗೆ ಹೋದ್ರು. ಪರಿ ಅತ್ತ ಇತ್ತ ನೋಡತೊಡಗಿದ್ಲು. ಅಲ್ಲಿ ಬಹಳಷ್ಟು ಮರದ ಕೊಂಬೆಗಳು ಬಿದ್ದಿದ್ವು. ಅವಳು ಮುಂದೆ ಹೋಗಿ ಅವುಗಳನ್ನ ತನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಭೂಮಿ ಅವಳು ಹೀಗೆ ಮಾಡೋದನ್ನು ನೋಡಿ ಕೇಳಿದ್ಲು, ಏನು ಮಾಡ್ತಿದ್ದೆ ನೀನು? ಪರಿ ಹೇಳಿದ್ಲು, ನಮ್ಮನ್ನು ಅಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದೀನಿ, ಒಳಗೆ ಬನ್ನಿ. ಇಷ್ಟು ಹೇಳಿ ಅವಳು ಭೂಮಿಯನ್ನು ಒಳಗೆ ಕರೆದ್ಲು ಮತ್ತು ಕೊಂಬೆಗಳನ್ನ ಎಳೆದು ತನ್ನ ಮುಂದೆ ಇಟ್ಕೊಂಡು ಇದರಿಂದ ಅವರು ಗುಹೆಯಲ್ಲಿ ಅಡ್ಕೊಂಡಿದ್ರು. ಅವರು ಎಲ್ಲೇ ಕೂತು ಸೂರ್ಯ ಮತ್ತು ಅರ್ಜುನ್ ಬರುವಿಕೆಗಾಗಿ ಕಾಯತೊಡಗಿದ್ರು. ಅತ್ತ ಅರ್ಜುನ್ ಬಹಳ ಚಿಂತಿತನಾಗಿದ್ದ ಮತ್ತು ಸೂರ್ಯನ ಮುಖದಲ್ಲಿ ಆತಂಕ ಎದ್ದು ಕಾಣ್ತಿತ್ತು. ಅವರಿಬ್ಬರು ಬಹಳ ಗಾಬರಿಯಾಗಿದ್ದರು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದ್ರು ಮತ್ತು ಸೂರ್ಯ ಕೋಪದಿಂದ ತನ್ನ ಹಲ್ಲು ಕಚ್ತಾ ಹೇಳ್ದ, ಒಂದು ವೇಳೆ ಪರಿ ಅಥವಾ ಭೂಮಿಯಲ್ಲಿ ಯಾರಿಗಾದರೂ ಒಂದು ಸಣ್ಣ ಗಾಯ ಆದರೂ ನಾನು ಬನ್ಸನ್ನು ಇಡೀ ವಂಶದ ಪ್ರಾಣ ತೆಗೆದುಕೊಳ್ತೀನಿ. ಸೂರ್ಯನನ್ನು ಇಷ್ಟು ಕೋಪದಿಂದ ನೋಡಿ ಅರ್ಜುನ್ಗೆ ಅವನಿಗೆ ತಿಳಿ ಹೇಳ್ದ, ಇಲ್ಲ, ಈಗ ನಾವು ಧೈರ್ಯದಿಂದ ಕೆಲಸ ಮಾಡಬೇಕು ಮತ್ತು ನೀನು ಪ್ಲೀಸ್ ಇಷ್ಟೊಂದು ಆತಂಕಕ್ಕೊಳಗಾಗಬೇಡ. ಸೂರ್ಯ, ನೀನು ಗೊತ್ತು ತಾನೇ, ಈಗಾಗಲೇ ನೀನು ಬನ್ಸನನ್ನು ಕೊಂದು ದೊಡ್ಡ ಪ್ರಾಬ್ಲಮನ್ನು ಮಾಡ್ಕೊಂಡಿದ್ಯಾ. ಆದರೂ ನಮ್ಮ ಜನರು ಅವನ ಹೆಣವನ್ನು ಮುಗಿಸ್ಬಿಟ್ಟಿದ್ದಾರೆ. ಆದರೆ ಅವನ ಮನೆಯವರಿಗೆ ಈ ವಿಷಯ ತಿಳಿದ್ರೆ ಅವರು ಸುಮ್ಮನೆ ಕೂರ್ತಾರೆ ಅಂತ ನನಗನ್ಸೋದಿಲ್ಲ. ಸೂರ್ಯ ಅರ್ಜುನ್ ಮಾತು ಕೇಳಿದ ತಕ್ಷಣ ಹೇಳ್ದ, ಇನ್ನು ನಿನಗೆ ಆ ಬನ್ಸಲ್ ಮತ್ತು ಅವ್ರ ಕುಟುಂಬದವ್ರ ಚಿಂತೆ ಇದೆಯಾ? ಇಲ್ಲಿ ನನ್ನ ಪ್ರಾಣ ಹೋಗ್ತಿದೆ. ಪರಿ ಮತ್ತು ಭೂಮಿಗೆ ಏನಾದರೂ ಆದರೆ ನಾನು ಅವನ ವಂಶವನ್ನು. ಸೂರ್ಯ ಮಾತಾಡ್ತಾ ಇದ್ದಾಗಲೇ ಅರ್ಜುನ್ ಫೋನ್ ಸದ್ದಾಯ್ತು. ಅವನ ತಕ್ಷಣ ತನ್ನ ಫೋನ್ ಎತ್ಕೊಂಡು ಹೇಳ್ದ, ಹಲೋ. ಫೋನ್ನ ಇನ್ನೊಂದು ಕಡೆಯಿಂದ ಧ್ವನಿ ಕೇಳಿಸ್ತು, ಸರ್ ಲೊಕೇಶನ್ ಸಿಕ್ಕಿದೆ ಮತ್ತು ನಾನು ಲೊಕೇಶನ್ ಕಳಿಸಿದ್ದೀನಿ. ಸೂರ್ಯ ಈ ಮಾತು ಕೇಳಿದ ತಕ್ಷಣ ಅರ್ಜುನ್ ಕೈಯಿಂದ ಮೊಬೈಲನ್ನು ಫೋನ್ ಪಡೆದು ಮತ್ತು ಆ ಲೊಕೇಶನ್ನ ನೋಡ್ತಾ ಹೇಳ್ದ, ನಡಿ ಬೇಗ, ನೇರವಾಗಿ ಅಲ್ಲಿಗೆ, ನಾವು ಬೇಗ ಅಲ್ಲಿ ತಲುಪಬೇಕು, ನಮ್ಮ ಹತ್ರ ಹೆಚ್ಚಿನ ಸಮಯ ಇಲ್ಲ. ಸೂರ್ಯ ಇಷ್ಟು ಹೇಳಿ ಲೊಕೇಶನನ್ನು ಆನ್ ಮಾಡ್ದ ಮತ್ತು ಅರ್ಜುನ್ ತಕ್ಷಣ ಕಾರನ್ನು ಕಡೆಗೆ ತಿರುಗಿಸ್ದ. ಹಾಗೂ ಅವನು ಸೂರ್ಯನ ಕಡೆ ನೋಡ್ತಾ ಹೇಳ್ದ, ನಮ್ಮ ಹತ್ರ ಹೆಚ್ಚಿನ ಸಮಯ ಇಲ್ಲ, ನಿನ್ನ ಗನ್ನಲ್ಲಿ ಎಷ್ಟು ಗುಂಡುಗಳಿವೆ? ಸೂರ್ಯ ತನ್ನ ಹೆಗಲ ಮೇಲಿದ್ದ ಗನ್ ನೋಡ್ತಾ ಹೇಳ್ದ, ನನಗೆ ಗೊತ್ತಿಲ್ಲ, ಆದರೆ ನೀನು ಈ ಬಗ್ಗೆ ಯಾಕೆ ಕೇಳ್ತಿದ್ಯಾ? ಅರ್ಜುನ್ ಬಹಳ ಬುದ್ಧಿವಂತಿಕೆಯಿಂದ ಹೇಳ್ದ, ಈಗ ನಾವಲ್ಲಿ ಹೀಗೆ ಬರಿಗೈಯಲ್ಲಿ ಹೋದರೆ ದಾರಿಯಲ್ಲಿ ಎಷ್ಟು ಗೂಂಡಾಗಳು ಸಿಗಬಹುದು ಅಂತ ನಮಗೆ ತಿಳಿಯೋದು, ಅದಕ್ಕೆ ನಾವು ಕೆಲವು ಆಯುಧಗಳನ್ನ ಹೆಚ್ಚಿಸ್ಕೊಳ್ಬೇಕು. ಇಷ್ಟು ಹೇಳಿ ಸೂರ್ಯ ಸ್ವಲ್ಪ ಯೋಚನೆಗೊಳಗಾದ ಮತ್ತು ಅರ್ಜುನ್ ಅವನ ಕೈಯಿಂದ ತನ್ನ ಫೋನ್ ಪಡೆದು ಯಾರಿಗೂ ಕಾಲ್ ಮಾಡೋದಕ್ಕೆ ಶುರು ಮಾಡ್ದ. ಅವನು ಡ್ರೈವ್ ಮಾಡೋದಲ್ಲೇ ಇದ್ದ ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಅವರು ನೇರವಾಗಿ ಆ ಕಾಡಿನ ಹೊರಗೆ ತಲುಪಿದ್ರು. ಅಲ್ಲಿ ಅರ್ಜುನ್ ತನ್ನ ಕೆಲವು ಜನರನ್ನು ಮೊದಲೇ ಕರೆಸ್ಕೊಂಡಿದ್ದ. ಅವನು ಆ ಜನರ ಕಡೆ ನೋಡ್ತಾ ಹೇಳ್ದ, ನನಗಿನ್ನೂ ಕೆಲವು ಆಯುಧಗಳು ಬೇಕು. ಅವನು ಆ ಜನರ ಕೈಗೆ ಆಯುಧಗಳನ್ನ ನೀಡ್ದ ಮತ್ತು ಅವರ ಕಡೆ ನೋಡ್ತಾ ಹೇಳ್ದ, ನಾವು ಆ ಲೊಕೇಶನ್ಗೆ ತಲುಪಬೇಕು, ನೀವು ಆ ದಾರಿಯಿಂದ ಹೋಗಿ ಮತ್ತು ದಾರಿಯಲ್ಲಿ ಎಷ್ಟು ಗೂಂಡಾಗಳು ಸಿಗ್ತಾರೋ ಯಾರ ಮೇಲೂ ದಯೆ ತೋರಿಸ್ಬೇಡಿ ಮತ್ತು ಅವ್ರನ್ನ ಪ್ರಾಣದಿಂದ ಕೊಂದು ಹಾಕಿ. ಅವನು ಮಾತಾಡ್ತಿದ್ದಾಗಲೇ ಅವರು ಆಶ್ಚರ್ಯದಿಂದ ಅವನ ಕಡೆ ನೋಡತೊಡಗಿದ್ರು. ಆಗ ಅರ್ಜುನ್ ಹೇಳ್ದ, ಒಂದು ವೇಳೆ ಪರಿ ಅಥವಾ ಭೂಮಿಯಲ್ಲಿ ಯಾರಾದರೂ ನಿಮಗೆ ಸಿಕ್ಕರೆ ತಕ್ಷಣ ನಮಗೆ ಮಾಹಿತಿ ನೀಡಿ. ಇಷ್ಟು ಹೇಳಿ ಅವನು ಮತ್ತು ಇನ್ನುಳಿದ ಕೆಲವು ಸಾಮಗ್ರಿಗಳನ್ನ ಕಾರು ಒಳಗಿಟ್ಟ ಮತ್ತು ಅವನು ನೇರವಾಗಿ ಕಾಡಿನ ಒಳಗೆ ತಲುಪಿದ. ಅವನ ಉಳಿದ ಜನರು ಇನ್ನೊಂದು ಕಡೆಯಿಂದ ಕಾಡಿನ ಒಳಗೆ ನುಗ್ಗಿದ್ರು. ಸ್ವಲ್ಪ ಹೊತ್ತಿನಲ್ಲೇ ಅವರು ಕಾಡಿನ ಮಧ್ಯಭಾಗಕ್ಕೆ ತಲುಪಿದ್ರು. ಅಲ್ಲಿ ಅವರಿಗೆ ಆ ಲೊಕೇಶನ್ ಸಿಕ್ತು ಅಲ್ಲಿಗೆ. ಆದರೆ ಪರಿ ಮತ್ತು ಭೂಮಿ ಅಲ್ಲಿ ಇರಲಿಲ್ಲ. ಸೂರ್ಯ ಕಾರ್ನಿಂದ ಕೆಳಗಿಳಿಯತೊಡಗ್ತಾ ಆಗ ಅರ್ಜುನ್ ಅವನನ್ನು ತಡೀತಾ ಹೇಳ್ದ, ನಿಲ್ಲು ಸೂರ್ಯ, ನಾವು ಹೀಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯನನ್ನು ತಡೆಯುತ್ತಾ ಅರ್ಜುನ್ ಅತ್ತ ಇತ್ತ ನೋಡ್ದ ಮತ್ತು ತನ್ನ ಕಾರ್ ಹೆಡ್ಲೈಟ್ಸ್ಗಳನ್ನ ಆಫ್ ಮಾಡ್ದ. ಇದರಿಂದ ಸುತ್ತಮುತ್ತ ಯಾರಾದರೂ ಗೂಂಡಾಗಳು ಅಥವಾ ಬೇರೆ ಜನರಿದ್ದರೆ ಅವರ ಕಣ್ಣಿಗೆ ಬೀಳಬಾರ್ದು ಅಂತ. ಸೂರ್ಯ ಆಶ್ಚರ್ಯಪಡ್ತಾ ಹೇಳ್ತಾ, ಆದರೆ ನಾವು ಈ ರೀತಿ ನಿಂತರೆ ಭೂಮಿ ಮತ್ತು ಪರಿಯನ್ನು ಹೇಗೆ ಹುಡ್ಕೋದಕ್ಕೆ ಸಾಧ್ಯ? ಅರ್ಜುನ್ ತನ್ನ ಮೊಬೈಲ್ ಎತ್ಕೊಂಡ ಮತ್ತು ಮೆಲ್ಲನೆ ಹೇಳ್ದ, ಯಾವುದಾದ್ರೂ ಒಂದು ದಾರಿ ಹುಡುಕಲೇಬೇಕು, ಆದರೆ ನಾವು ಆವೇಶದಲ್ಲಿ ಪ್ರಜ್ಞೆ ಕಳ್ಕೊಳ್ಬಾರ್ದು. ಕೇವಲ ಸ್ವಲ್ಪ ಹೊತ್ತು ಕಾಯೋಣ. ಒಂದು ವೇಳೆ ಸುತ್ತಮುತ್ತ ಎಲ್ಲವೂ ಸರಿಯಾಗಿದೆ ಅನಿಸಿದ್ರೆ ನಾವು ಕಾರ್ನಿಂದ ಇಳಿದು ಭೂಮಿ ಮತ್ತು ಪರಿಯನ್ನು ಹುಡ್ಕೋದಕ್ಕೆ ಹೋಗೋಣ, ಸರಿನಾ? ಇಷ್ಟು ಹೇಳಿ ಅರ್ಜುನ್ ತನ್ನ ಮೊಬೈಲ್ ಫೋನ್ ತೆಗೆದು ಪರಿಗೆ ಮತ್ತೆ ಕಾಲ್ ಮಾಡತೊಡಗ್ದ. ಆದರೆ ಪರಿ ಕಾಲ್ ಸಿಗ್ತಾ ಇರಲಿಲ್ಲ.
ಅವ್ರು ಸ್ವಲ್ಪ ಹೊತ್ತು ಅಲ್ಲೇ ನಿಂತರು. ಸೂರ್ಯ ಭೂಮಿ ಮತ್ತು ಪರಿ ಇಬ್ಬರ ಬಗ್ಗೆ ತುಂಬ ಆತಂಕಗೊಂಡಿದ್ದ. ಅವನಿಗೆ ಅವರಿಬ್ಬರ ಬಗ್ಗೆ ತುಂಬ ಚಿಂತೆ ಆಗ್ತಿತ್ತು. ಮತ್ತು ಸ್ವಲ್ಪ ಹೊತ್ತಿನ ನಂತರ ಸುತ್ತಮುತ್ತ ಎಲ್ಲವೂ ಸರಿಯಾಗಿದೆ ಅನ್ನಿಸ್ದಾಗ ಸೂರ್ಯ ಕಾರ್ನಿಂದ ಇಳಿದ. ನಡಿ, ನಾವಿನ್ನು ಸಮಯ ವ್ಯರ್ಥ ಮಾಡೋದು ಬೇಡ, ನಾವು ಈಗಲೇ ಹೋಗಿ ಅವರನ್ನ ಹುಡುಕಬೇಕು. ಅರ್ಜುನ್ ಮೆಲ್ಲನೆ ಹೌದು ಅಂತ ತಲೆ ಅಲ್ಲಾಡಿಸ್ದ ಮತ್ತು ಅವನೂ ಕೂಡ ಕಾರ್ನಿಂದ ಕೆಳಗಿಳಿದ. ನೇರವಾಗಿ ಪರಿ ಮತ್ತು ಭೂಮಿಯನ್ನು ಹುಡುಕೋದಕ್ಕೆ ಅವರು ಮುಂದೆ ಸಾಗಿದ್ರು. ಆದರೆ ಸುತ್ತಮುತ್ತಲ ಪ್ರದೇಶವನ್ನು ನೋಡಿದ ನಂತರ ಅವರಿಗೆ ಎಲ್ಲಿಯೂ ಪರಿ ಮತ್ತು ಭೂಮಿ ಯಾವುದೇ ಸುಳಿವು ಸಿಗಲಿಲ್ಲ. ಸ್ವಲ್ಪ ದೂರ ನಡೆದಾಗ ಅವರಿಗೆ ಸ್ವಲ್ಪ ಒದ್ದೆ ಮಣ್ಣು ಕಾಣಿಸ್ತು. ಅದರ ಮೇಲೆ ಕೆಲವು ಪಾದದ ಗುರುತುಗಳು ಕಾಣಿಸಿದ್ವು. ಅದನ್ನು ನೋಡಿ ಸೂರ್ಯ ಅಲ್ಲೇ ನಿಂತ. ಅರ್ಜುನ್ ದೃಷ್ಟಿ ಆ ಪಾದದ ಗುರುತುಗಳ ಮೇಲೆ ಹೋಯಿತು. ಬಹುಶಃ ಅವರಿಬ್ಬರು ಇದೇ ಹಾದಿಲಿ ಹೋಗಿರ್ಬೋದು. ಬಾ, ಕಾರ್ನಲ್ಲಿ ಹೋದರೆ ಬೇಗ ತಲುಪೋದು. ಇಷ್ಟು ಹೇಳಿ ಅವರು ನೇರವಾಗಿ ಕಾರ್ ಕಡೆ ಹೋದರು. ಮತ್ತು ಅರ್ಜುನ್ ತಕ್ಷಣ ಕಾರ್ ಸ್ಟಾರ್ಟ್ ಮಾಡ್ದ ಹಾಗೂ ನೇರವಾಗಿ ಆ ಪಾದದ ಗುರುತುಗಳ ಕಡೆ ಹೋದ. ಆಗ ಅವರು ಒಂದು ಜಾಗಕ್ಕೆ ಬಂದು ತಮ್ಮ ಕಾರ್ ನಿಲ್ಲಿಸಿದ್ರು. ಎಲ್ಲಿ ಪಾದದ ಗುರುತುಗಳು ಕಾಣಿಸ್ತಿರ್ಲಿಲ್ವೋ ಅಲ್ಲಿ ಅವರು ಅಲ್ಲೇ ನಿಂತು ಜೋರಾದ ಧ್ವನಿಯಲ್ಲಿ ಕಿರಿಸ್ತಾ ಹೇಳಿದ್ರು, ಪರಿ, ಭೂಮಿ, ಎಲ್ಲಿದ್ದೀರಾ ನೀವಿಬ್ಬರು? ಅರ್ಜುನ್ ಮತ್ತು ಸೂರ್ಯ ಇಬ್ಬರು ಜೋರಾದ ಧ್ವನಿಯಲ್ಲಿ ಪರಿ ಮತ್ತು ಭೂಮಿ ಹೆಸರನ್ನು ಕೂಗ್ತಿದ್ರು. ಆಗ ಭೂಮಿ ಮತ್ತು ಪರಿ ಯಾರು ಅಲ್ಲೇ ಹತ್ತಿರದಲ್ಲಿ ಅಡಗುಟ್ಟಿದ್ರೋ ಅವರಿಬ್ಬರ ಧ್ವನಿಯನ್ನು ಕೇಳಿದ ತಕ್ಷಣ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಪರಿ ಭೂಮಿ ಕೈಯನ್ನು ಜೋರಾಗಿ ಹಿಡ್ಕೊಂಡ್ಲು ಮತ್ತು ಮೆಲ್ಲನೆ ಹೇಳಿದ್ಲು, ಅನಿಸುತ್ತೆ ಅಣ್ಣ ಮತ್ತು ಅರ್ಜುನವನ್ನು ಹುಡುಕ್ಬಿಟ್ಟಿದ್ದಾರೆ. ನಾವು ಕೂಡ ಹೋಗೋಣ. ಅವರು ಎದ್ದು ನಿಂತರು ಮತ್ತು ತಮ್ಮ ಮುಂದಿದ್ದ ಗಿಡ ಗಂಟೆಗಳನ್ನ ಸರಿಸತೊಡಗಿದ್ರು. ಇದರಿಂದ ಅವರಿಬ್ಬರ ಕೈಗಳಿಗೆ ಹಲವು ಕಡೆ ಗಾಯಗಳಾದವು. ಆದರೆ ಅವರು ಆ ಸಮಯದಲ್ಲಿ ಯಾವುದೇ ವಿಷಯಗಳ ಬಗ್ಗೆ ಗಮನ ಕೊಡಲಿಲ್ಲ ಮತ್ತು ಜೋರಾದ ಧ್ವನಿಯಲ್ಲಿ ಕಿರಿಸ್ತಾ ಹೇಳಿದರು, ಅಣ್ಣ, ನಾವಿಲ್ಲಿದ್ದೀವಿ. ಸೂರ್ಯ ಮತ್ತು ಅರ್ಜುನ್ ಅವರ ಧ್ವನಿ ಕೇಳಿದ ತಕ್ಷಣ ತಿರುಗದ ಮತ್ತು ಅವರು ನೋಡಿದ್ರು. ಅವರಿಬ್ಬರ ಸ್ಥಿತಿ ಬಹಳ ಕೆಟ್ಟಾಗಿತ್ತು. ಅವರಿಬ್ಬರ ಮುಖ ಬೆವರಿನಿಂದ ನೆನೆದಿತ್ತು ಮತ್ತು ಅವರ ಕೈಕಾಲುಗಳಲ್ಲಿ ಆದ ಗಾಯದ ಗುರುತುಗಳಿಂದ ಸ್ವಲ್ಪ ಸ್ವಲ್ಪ ರಕ್ತ ಸುರಿತಿತ್ತು. ಸೂರ್ಯ ಅವರಿಬ್ಬರನ್ನ ನೋಡಿದ ತಕ್ಷಣ ಓಡ್ತಾ ಅವರ ಹತ್ರ ಹೋದ. ಅರ್ಜುನ್ ಕೂಡ ಓಡ್ತಾ ಪರಿ ಹತ್ರ ಬಂದ. ಸೂರ್ಯ ಪರಿಯನ್ನು ಅಪ್ಕೊಳ್ತಾ ಕೇಳ್ದ, ನೀನು ಆರಾಮಾಗಿದೆಯಾ ತಾನೇ? ಪರಿ ಮೆಲ್ಲನೆ ತಲೆ ಅಲ್ಲಾಡಿಸ್ತಾ ಹೇಳಿದ್ಲು, ಹೌದಣ್ಣ, ನಾನು ಆರಾಮಾಗಿದ್ದೀನಿ. ಆಗ ಅರ್ಜುನ್ ಪರಿ ಹತ್ರ ಬಂದ ಮತ್ತು ಅವನು ಪರಿ ಕೈ ಹಿಡ್ಕೊಳ್ತಾ ಕೇಳ್ದ, ಇಷ್ಟೊಂದು ಗಾಯಗಳು ಹೇಗಾದವು ನಿಮ್ಮಿಬ್ಬರಿಗೆ? ಅವಳು ಅರ್ಜುನ್ ಮಾತು ಕೇಳಿ ಮೆಲ್ಲನೆ ಹೇಳಿದ್ಲು, ಓಡ್ತಾ ಓಡ್ತಾ ಇದೆಲ್ಲ ಗಾಯಗಳಾಗಿವೆ, ಆದರೆ ನಾವು ಆ ಸಮಯದಲ್ಲಿ ಇವುಗಳ ಕಡೆ ಗಮನವನ್ನೇ ಕೊಡಲಿಲ್ಲ. ಅರ್ಜುನ್ ಪರಿ ಕಡೆ ನೋಡಿ ಮೆಲ್ಲನೆ ತಲೆ ಅಲ್ಲಾಡಿಸ್ತಾ ಅವನು ಪರಿ ಕೈ ಹಿಡಿದು ಅವಳ ಗಾಯಗಳ ಕಡೆ ನೋಡತೊಡಗ್ದ. ಅತ್ತ ಭೂಮಿ ಸುಮ್ಮನೆ ಸೂರ್ಯನ ಕಡೆ ನೋಡ್ತಿದ್ಲು. ಸೂರ್ಯ ಮುಂದೆ ಬಂದ. ಅವನು ಭೂಮಿ ಕೈ ಹಿಡಿದ ಮತ್ತು ಅವಳನ್ನ ತನ್ನ ಹತ್ರ ಎಳ್ಕೊಂಡು ಅಪ್ಕೊಂಡ. ಸೂರ್ಯ ಭೂಮಿಯನ್ನು ಗಟ್ಟಿಯಾಗಿ ಅಪ್ಕೊಂಡ ಮತ್ತು ಅವಳ ಕೆನ್ನೆಗೆ ಮುತ್ತು ನೀಡ್ತಾ ಹೇಳ್ದ, ನೀನು ಆರಾಮಾಗಿದೆಯಾ ತಾನೇ? ಭೂಮಿ ಹೌದು ಅಂತ ತಲೆ ಅಲ್ಲಾಡಿಸ್ತಾ ಹೇಳಿದ್ಲು. ಹೌದು, ನಾನು ಆರಾಮಾಗಿದ್ದೀನಿ. ಸೂರ್ಯ ಅವಳನ್ನ ಅಪ್ಕೊಂಡಿದ್ದ ಮತ್ತು ಅವರಿಬ್ಬರು ಈ ರೀತಿ ಇರೋದನ್ನು ನೋಡಿ ಅರ್ಜುನ್ ತನ್ನ ದೃಷ್ಟಿಯನ್ನು ಇನ್ನೊಂದು ಕಡೆ ತಿರುಗಿಸ್ತಾ. ಆಗ ಪರಿ ಅರ್ಜುನ್ ಕೈ ಹಿಡಿದ್ಲು ಮತ್ತು ಕಾರ್ ಹತ್ರ ಬರ್ತಾ ಹೇಳಿದ್ಲು, ನನಗೆ ಬಾಯಾರಿಕೆ ಆಗಿದೆ, ಕಾರ್ನಲ್ಲಿ ನೀರಿದೆಯಾ? ಅರ್ಜುನ್ ಕಾರ್ ಬಾಗಿಲು ತೆರೆದ. ನೀರಿನ ಬಾಟಲಿ ತೆಗೆದು ಪರಿಗೆ ನೀಡಿದ. ಪರಿ ನೀರು ಕುಡಿದು ಅಲ್ಲೇ ಕೂತ್ಲು. ಆಗ ಅರ್ಜುನ್ ನೀರಿನ ಬಾಟಲಿನ ಸೂರ್ಯನಿಗೆ ನೀಡಿದ ಮತ್ತು ಸೂರ್ಯ ಭೂಮಿಗೆ ನೀರು ಕುಡಿಸತೊಡಗ್ದ. ಭೂಮಿ ಸುಮ್ಮನೆ ಅಲ್ಲೇ ಕೂತ್ಲು. ಆಗ ಅರ್ಜುನ್ ಕಾರ್ ಒಳಗಿನಿಂದ ಫಸ್ಟ್ ಏಡ್ ಬಾಕ್ಸನ್ನು ಹೊರ ತೆಗೆದ ಮತ್ತು ಪರಿ ಕೈಗಾದ ಗಾಯಕ್ಕೆ ಹತ್ತಿಯಿಂದ ಔಷಧಿಯನ್ನು ಹಚ್ಚತೊಡಗ್ದ. ಪರಿ ಅರ್ಜುನ್ ಮುಖದ ಕಡೆ ನೋಡ್ತಿದ್ಲು. ಆಗ ಭೂಮಿ ಕೂಡ ಅಲ್ಲಿಗೆ ಬಂದಳು ಮತ್ತು ಸೂರ್ಯ ಹಾಗೂ ಪರಿ ಇಬ್ಬರ ಕಡೆ ನೋಡ್ತಾ ಹೇಳಿದ್ಲು, ಎಲ್ಲಕ್ಕಿಂತ ದೊಡ್ಡ ವಿಷಯ ಏನಂದರೆ ನೀವಿಬ್ಬರು ಆರಾಮಾಗಿದ್ದೀರಿ, ನಾವು ಮನೆಗೆ ಹೋಗಬೇಕು. ಪರಿ ಭೂಮಿ ಕೈಗಳಿಗೆ ಔಷಧಿ ಹಚ್ಚಿದ್ಲು. ಅವರು ಕಾರು ಒಳಗೆ ಬಂದು ಕೂತಿದ ತಕ್ಷಣ ಅರ್ಜುನ್ ಕಾರನ್ನು ತಿರುಗಿಸ್ದ ಮತ್ತು ಅವರು ಆ ಕಾಡಿನಿಂದ ಹೊರ ಬರಲೇಬೇಕಿತ್ತು. ಅಷ್ಟರಲ್ಲಿ ಫೈರಿಂಗ್ ಶುರುವಾಯಿತು. ಕಾರ್ ಮೇಲೆ ಫೈರಿಂಗ್ ಶುರುವಾದ ತಕ್ಷಣ ಅರ್ಜುನ್ಗೆ ಅರ್ಥ ಆಯಿತು ಇವರು ಬಲ್ಸನ್ನ ಗೂಂಡಗಳೇ ಇರಬೇಕು ಅಂತ. ಮತ್ತು ಅವನು ಆ ಜನರನ್ನು ನೋಡಿದ ತಕ್ಷಣ ಅವರು ಹೆದರ್ತಾ ಹೇಳಿದರು, ಇವರೇ ಆ ಜನರು, ಯಾರಿಂದಾಗಿ ನಾವು ಇಲ್ಲಿ ಸಿಲುಕೊಂಡಿದ್ದೀವಿ. ಇವರು ನಮ್ಮನ್ನು ಬೆನ್ನಟ್ಟೋದನ್ನು ಬಿಡ್ತಿಲ್ಲ, ಏನು ಬೇಕೋ ಇವರಿಗೆ ಗೊತ್ತಿಲ್ಲ. ಸೂರ್ಯ ಪರಿ ಈ ರೀತಿ ಹೆದರೋದನ್ನು ನೋಡಿ ಹೇಳ್ದ, ನೀನು ಹೆದರಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಮತ್ತು ಇವರಿಗೆ ಏನು ಬೇಕು ಅಂತ ನಂಗೆ ತಿಳಿದಿದೆ, ಇವರ ಸಾವು ಹತ್ತಿರದಲ್ಲಿದೆ. ಸೂರ್ಯ ಕೋಪದಲ್ಲಿದ್ದ ಮತ್ತು ಆಗ ಅರ್ಜುನ್ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ದ ಮತ್ತು ಅವನು ತಕ್ಷಣ ಕಾರನ್ನು ಇನ್ನೊಂದು ಕಡೆ ತಿರುಗಿಸ್ದ ಮತ್ತು ಅವನು ವೇಗವಾಗಿ ಮತ್ತೆ ಒಳಭಾಗಕ್ಕೆ ಬಂದ. ಯಾಕಂದರೆ ಇನ್ನೊಂದು ಕಡೆಯಿಂದ ಫೈರಿಂಗ್ ಬಹಳ ಜಾಸ್ತಿ ನಡೀತಿತ್ತು ಮತ್ತು ಫೈರಿಂಗ್ನಿಂದ ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವನು ಬಯಸಿದ್ದ. ಅವರು ಸ್ವಲ್ಪ ಒಳಗೆ ತಲುಪಿದ ತಕ್ಷಣವೇ ಇದ್ದಕ್ಕಿದ್ದಂತೆ ಚಲಿಸ್ತಿದ್ದ ಕಾರ್ ನಿಂತು ಹೋಯಿತು. ಅರ್ಜುನ್ ಮತ್ತೆ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನಿಸ್ತಾ, ಆದರೆ ಕಾರ್ ಸ್ಟಾರ್ಟ್ ಆಗ್ತಲೇ ಇರಲಿಲ್ಲ. ಸೂರ್ಯ ಕೋಪದಿಂದ ಕಿರಿಸ್ತಾ ಹೇಳ್ದ, ಕಾರ್ ಕೂಡ ಈಗಲೇ ನಿಲ್ಲಬೇಕಿತ್ತಾ? ಇಷ್ಟು ಹೇಳಿ ಅವನು ಮತ್ತು ಅರ್ಜುನ್ ಕಾರ್ನಿಂದ ಹೊರ ಬಂದರು. ಪರಿ ಮತ್ತು ಭೂಮಿ ಕೂಡ ಇಬ್ಬರು ಅವರ ಜೊತೆಯಲ್ಲೇ ಕೆಳಗಿಳಿದ್ರು. ಆಗ ಭೂಮಿ ದೃಷ್ಟಿ ಆ ಕಡೆ ಬರ್ತಿದ್ದ ಜನರ ಮೇಲೆ ಬಿತ್ತು. ಅವಳು ಅರ್ಜುನ್ ಮತ್ತು ಸೂರ್ಯನ ಕಡೆ ನೋಡ್ತಾ ಹೇಳಿದ್ಲು, ನಡೀರಿ,
ನಾವು ಬೇಗ ಇಲ್ಲಿಂದ ಹೋಗಬೇಕು, ಇಲ್ದಿದ್ರೆ ಇವರು ಇಲ್ಲಿಗೆ ಬಂದರೆ ನಾವು ಸಿಕ್ಬಿಡ್ತೀವಿ. ಇಷ್ಟು ಹೇಳಿ ಭೂಮಿ ಸೂರ್ಯನ ಕೈ ಹಿಡಿದ್ಲು ಮತ್ತು ಪರಿ ಅರ್ಜುನ್ ಕೈ ಹಿಡಿದ್ಲು ಮತ್ತು ಅವರು ವೇಗವಾಗಿ ಓಡ್ತಾ ಕಾಡಿನ ಒಳಭಾಗಕ್ಕೆ ಹೋದರು ಮತ್ತು ಒಂದು ಸುರಕ್ಷಿತ ಜಾಗದಲ್ಲಿ ಹೋಗಾಡಕೊಂಡ್ರು. ಅವರಲ್ಲಿಂದ ಅವರು ಹೋಗೋದಕ್ಕೆ ಕಾಯತೊಡಗಿದ್ರು. ಆಗ ಅರ್ಜುನ್ ನೋಡ್ದ, ಅವನ ಮೊಬೈಲ್ ಫೋನ್ ಬ್ಯಾಟರಿ ಮುಗಿತಾ ಬಂದಿತ್ತು. ಅವನು ತಕ್ಷಣ ಸೂರ್ಯನೇ ಫೋನ್ ಪಡೆದ ಮತ್ತು ಯಾರಿಗೂ ಮೆಸೇಜ್ ಮಾಡತೊಡಗ್ದ. ಆಗ ಅಲ್ಲಿಗೆ ಆ ಜನರು ಬಂದರು ಮತ್ತು ಅವರು ಕಾರ್ ಮೇಲೆ ಫೈರಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಅವ್ರು ಯಾರು ಕಾರ್ ಒಳಗಿರಲಿಲ್ಲ. ಅದಕ್ಕೆ ಆ ನಾಲ್ವರಿಗೂ ಏನೂ ಆಗಲಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.